ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ಇವತ್ತು ನಾನು ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವಳ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಇದೇ ಅವಳ ಸ್ಕೂಲು. ಸೊ ಈ ಸಮ್ಮರ್ ಕ್ಯಾಂಪಲ್ಲಿ ಹಾಕಿದ್ದೀನಿ ಅವಳನ್ನ. ತುಂಬ ಚೆನ್ನಾಗಿ ಆಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾಳೆ. ನನಗಂತೂ ತುಂಬ ಖುಷಿ ಆಯಿತು. ಯಪ್ಪ, ಮನೇಲಿದ್ದಾಗ ಬಳೆ ಹಿಂಸೆ ಕೊಡೋಳು ನನಗೆ. ಅವಳ ಜೊತೆ ಆಟ ಆಡಬೇಕು, ನಂಗೆ ಮನೆ ಕೆಲಸ ಇರುತ್ತೆ, ಚಿಕ್ಕ ಮಗು ನೋಡ್ಕೊಳ್ಳೋದಿರುತ್ತೆ. ಸೊ ತುಂಬ ತಲೆನೋವ್ತೈತೆ. ಇವಾಗ ಅವಳು ಹೋಗ್ತಾ ಇರೋದಕ್ಕೆ ಸ್ಕೂಲ್ಗೆ ನನಗಂತೂ ತುಂಬ ಖುಷಿ ಆಗಿಬಿಟ್ಟಿದೆ. ಸದ್ಯ ಹಿಂಗೋ ಆ್ಯಕ್ಟಿವಾಗಿ ಆಡ್ಕೊಂಡಿದ್ದಾಳಲ್ಲಪ್ಪ ಅಂತ. ಅಲ್ಲಿ JCB ಬಂದಿದ್ದೆ, ಅದನ್ನು ತೋರಿಸ್ತಿದ್ದಾಳೆ. JCB ಯಾಕೆ ಬಂತು, ಯಾವಾಗ ನಮ್ಮ ಮನೆಗೆ ಯಾಕೆ ಬಂದಿಲ್ಲ, ಅದು ಇದು 100 ಕ್ವಶನ್ ಕೇಳ್ತಾಳೆ ನನ್ನ ಮಗಳು. ನಿಮ್ಮನೆ ಮಕ್ಕಳು ಹಿಂಗೆನಾ 100 ಕ್ವಶನ್ಸ್ ಕೇಳ್ತಾರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸೊ ಯಾವಾಗಿರುತ್ತೆ ಸಮ್ಮರ್ ಕ್ಯಾಂಪಲ್ಲಿ ಅಂತಂದರೆ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಅವಳು ಆಡ್ಕೊಂಡಿರ್ತಾಳೆ. ಸೊ ಇಷ್ಟೆಲ್ಲ ಅಡುಗೆ ಮಾಡೋಷ್ಟೊತ್ತಲ್ಲಿ ಈ ಬಿಸಿಲಲ್ಲಿ ನನಗೆ ಸೆಕೆ ಆಗಿಬಿಡ್ತು. ಆಮೇಲೆ ನೋಡಿ, ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ದೀನಿ. ಇವಾಗ ನನ್ನ ಮಗ ಮೊಬೈಲ್ ಏನು ನೋಡ್ತೀಯಮ್ಮ, ನನ್ನ ನೋಡು, ನನ್ನ ಎತ್ಕೊಂಡು ಆಟ ಆಡಿಸು ಅಂತ ಅಂದ್ಬಿಟ್ಟು ಕೆನ್ನೆಗೆ ಪಟ ಪಟ ಅಂತ ಹೊಡಿತಾ ಇದ್ದಾನೆ ಅವನು. ಆಮೇಲೆ ಅವ್ನು ತೋರಿಸಿಲ್ಲ ಅಂತ ಅಂದ್ಬಿಟ್ಟು ಅವ್ನು ಹಿಂಗೆ ಮಾಡ್ತಾಯಿದ್ದಾನೇನೋ ಅಂತ ಅಂದ್ಬಿಟ್ಟು ಅವನ ತೋರಿಸ್ದೆ. ಅವನು ಈ ನಡುವೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ನೋಡಿ ಹೆಂಗೆ ಬಾರಿಸ್ತಾನೆ ನೋಡಿ ನನ್ನ ಮಗ. ಹಾಗೆ ನನ್ನ ಮಗಳಿಗೂ ಅಷ್ಟೇ ಈ ಲಾಗ್ಸು ವೀಡಿಯೋಸ್ ಎಲ್ಲ ಬರೋಕ್ಕೆ ತುಂಬ ಇಂಟ್ರೆಸ್ಟು. ಸೊ ಮಕ್ಕಳ ಜೊತೆ ಹಿಂಗೆ ಆಟ ಆಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ. ನನ್ನ ಮಗನಂತೂ ತುಂಬ ಆ್ಯಕ್ಟಿವಾಗಿ ಆಟ ಆಡ್ಕೊಂಡಿದ್ದಾನೆ. ಇವಾಗ ಅವನಿಗೆ 6 ತಿಂಗಳು ಕಂಪ್ಲೀಟ್ ಆಗ್ತಾಯಿದೆ. ಸೊ ನೋಡಿ, ಮನೆ ಹತ್ರ JCB ಬಂದಿತ್ತು. ಇದು ನೋಡ್ತಾ ಇದ್ಲು ನನ್ನ ಮಗಳು. ಕಿಟಕಿ ಹಾಕಿ ಅಂತಂದರೆ ಕೇಳ್ತಾ ಇರಲಿಲ್ಲ, ಕಿಟಕಿ ತಗೊಂಡೇ ನೋಡಬೇಕಂತೆ ಅವಳು. ನನಗೆ ಧೂಳು ಬರುತ್ತೆ ಅಂತ ನಾನು ಇದಾದಮೇಲೆ ನನ್ನ ಮಗಳ ಹತ್ರ ಒಂದು ಸ್ವಲ್ಪ ತಲೆನೋವೆ. ಅವಾಗ ಅವಳು ನನ್ನ ಮಾತು ಕೇಳಿಲ್ಲ, ಕಿರ್ಚೋದು ಅಳೋದು ಮಾಡಿದ್ರೆ ನಂಗೆ ತಲೆನೋವು ಬರುತ್ತೆ. ಅವಾಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊತೀನಿ, ಸರಿ ಹೋಗುತ್ತೆ. ಈಗ ನೋಡಿ ನನ್ನ ಮಗ ಆಟ ಆಡ್ತಾಯಿದ್ದೋ, ನನಗೆ ನನ್ನ ಕೂದಲು ಬಾಯಲ್ಲೇ ಇಟ್ಕೊಂಡ್ಬಿಟ್ಟೆ. ನಾನು ಏನು ತಿಂದಿಲ್ಲೇನೋ ಅದನ್ನು ಬಾಯಲ್ಲಿ ಇಟ್ಕೊತೀಯ ಅಂತ ಹೇಳಿದೆ. ಬೇಡವೋ ಪ್ಲೀಸ್. ಏಯ್ ಏನು ತಿನ್ನೋಕ್ಕೆ ಬೇರೆ ಏನಿಲ್ವಾ? ನಂಗೆ ಕೂದಲು ಸಿಕ್ತಾ?